ಮಧ್ಯಮ ವರ್ಗದವ್ರಿಗೆ ಏನಪ್ಪಾ ಅಂತಂದ್ರೆ ಯಾವುದೇ ಹೂಡಿಕೆ ಮಾಡಬೇಕು ಅಂತಂದ್ರೆ ಅವರ ಆಯ್ಕೆಗಳು ಕಡಿಮೆ ಇರುತ್ತೆ. ಯಾಕೆಂತಂದ್ರೆ ಅವರು ಮಾಡುವ ಹೂಡಿಕೆಯ ಮೊತ್ತಗಳೇನಿರುತ್ತಪ್ಪ ಅಂದ್ರೆ ಸಣ್ಣದಿರುತ್ತೆ. ಹಾಗಂದ್ಬಿಟ್ಟು ಅವ್ರು ಮಾಡೋಕ್ಕಾಗೋದಿಲ್ವಾ? ಖಂಡಿತವಾಗ್ಲೂ ಅವ್ರಿಗೆ ಆಯ್ಕೆಗಳಿದೆ ಮತ್ತು ಅವಕಾಶಗಳಿದೆ. ಉದಾಹರಣೆಗೆ ಅವರು ಮಧ್ಯಮ ವರ್ಗದ ಜನ ಬೆಂಗಳೂರು ಆ ರೀತಿಯ ದೊಡ್ಡ ನಗರಗಳಲ್ಲಿ ಸೈಟ್ಗಳನ್ನು ತೆಗೆದುಕೊಳ್ಳದೆ B2 ಅಂತ ಹೇಳ್ತೀವಿ, B3 ಅಂತ ಹೇಳ್ತೀವಿ ಅಂತಂದ್ರೆ ಶಿವಮೊಗ್ಗ ಅಂತ ಇರ್ಬೋದು, ಹರಿಹರ, ದಾವಣಗೆರೆ ಇರ್ಬೋದು, ಬೆಳಗಾವ್ ಅಥವಾ ಅದಕ್ಕಿಂತ ಚಿಕ್ಕ ಊರುಗಳಲ್ಲಿ ಹೋಗಿ ತೆಗೆದುಕೊಳ್ಳಬಹುದು. ಆಕ್ಚುಲಿ ಈ ಚಿಕ್ಕ ಊರುಗಳಲ್ಲಿ ಸಿಗುವಂತಹ ನಿಮಗೆ ರಿಟರ್ನ್ಸ್ ದೊಡ್ಡ ಊರುಗಳಲ್ಲೂ ಸಿಗೋದಿಲ್ಲ. ಯಾಕೆಂತಂದ್ರೆ ಅಲ್ಲಿ ಮೌಲ್ಯ ಕಡಿಮೆ ಇರುತ್ತೆ, ಜಾಸ್ತಿ ಜನ ತೆಗೆದುಕೊಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡೋದಾದ್ರೆ, ನಿಮ್ಮ ಹತ್ರ ಒಂದು 30-40 ಸೈಟ್ ಇದೆ, 60-40 ಸೈಟ್ ಇದೆ, 50-80 ಸೈಟ್ ಇದೆ ಅಂತಂದಾಗ ನೀವು ಅದನ್ನು ಮಾರಬೇಕು ಅಂತಂದಾಗ ನಿಮ್ಮ ಹತ್ರ ಬೈಯರ್ಸ್ ಯಾರಪ್ಪ ಅಂತಂದ್ರೆ 30-40 ಸೈಟ್ಗೆ ಜಾಸ್ತಿ ಬರ್ತಾರೆ, 60-40ಗೆ ಕಡಿಮೆ ಬರ್ತಾರೆ, 50-80ಗೆ ನಿಮಗೆ ಮಾರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಮಾರುಕಟ್ಟೆನಲ್ಲಿ ಕೊಳ್ಳುವವರ ಸಂಖ್ಯೆ ಕಡಿಮೆ ಇರುತ್ತೆ. ಅದೇ ರೀತಿ ಈ ಮಧ್ಯಮ ವರ್ಗದ ಜನ ಎಲ್ಲಿ B2, B3 ಟೌನ್ಸ್ಗೆ ಹೋಗ್ಬಿಟ್ಟು ಕಡಿಮೆ ಮೊತ್ತದ ಸೈಟ್ಗಳನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ, ಅದು ಹೆಚ್ಚು ಹೆಚ್ಚು ಜನ ಕೊಳ್ಳೋದಕ್ಕೆ ಬರ್ತಾರೆ. ಹಾಗಾಗಿ ಅದರ ಮೌಲ್ಯ ಕೂಡ ಬಹಳ ಬೇಗ ಮತ್ತು ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ರಿಯಲ್ ಎಸ್ಟೇಟ್ ಅನ್ನೋದು ಒಂದು ನೀವು ಜ್ಞಾಪಕ ಇಟ್ಕೋಬೇಕು, ಈ ಲ್ಯಾಂಡ್ ಅನ್ನೋದೇನಿದೆ ಫಿಕ್ಸೆಡ್, ಯಾರು ಇದನ್ನ ಜಾಸ್ತಿ ಮಾಡಕ್ ಆಗೋದಿಲ್ಲ. ಅದರ ಜನಸಂಖ್ಯೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಜನರ ಬಳಿ ಹಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ರಿಯಲ್ ಎಸ್ಟೇಟ್ ಅನ್ನೋದು ಡಿಮ್ಯಾಂಡ್ ಇರುತ್ತೆ, ನೀವು ದುಡ್ಡು ಮಾಡೇ ಮಾಡ್ತೀರಾ. ಫ್ಯಾಮಿಲಿ ವೆಲ್ತ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಒಂದು ಮುಖ್ಯವಾದ ಅಂಶ. ಯಾಕೆಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಎಲ್ಲಾ ಸದಸ್ಯರು ದುಡಿತಾ ಇದ್ದಾರೆ. ಈವನ್ ಕಡಿಮೆ ವಯಸ್ಸಿನ ಅಂದ್ರೆ ವಿದ್ಯಾರ್ಥಿಗಳ ಹಂತದಲ್ಲೇ ಕೂಡ ಅವರು ದುಡಿತಾ ಇದ್ದಾರೆ. ಯಾಕೆಂತಂದ್ರೆ ಒಂದು ಕುಟುಂಬಕ್ಕೆ ಹಲವಾರು ಗೋಲುಗಳಿರುತ್ತೆ. ಮೊದಲನೇದಾಗಿ ಅವರ ಒಂದು ಆರೋಗ್ಯ, ಎರಡನೇದಾಗಿ ಒಂದು ಮನೆ ಮಾಡೋದು ಅಂತ, ಮತ್ತು ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ರಿಟೈರ್ಮೆಂಟ್ ಪ್ಲಾನ್ಸ್, ಮತ್ತು ಇತ್ತೀಚಿನ ದಿನಗಳಲ್ಲಿ ವಿದೇಶ ಪ್ರವಾಸ ಇರಬಹುದು, ಹೆಚ್ಚಿನ ಸ್ವಲ್ಪ ವಿಲಾಸಿ ಜೀವನ ಅಥವಾ ಕಂಫರ್ಟ್ ಜೀವನನ ನೋಡ್ತಾರೆ. ಮತ್ತು ಎಲ್ಲರೂ ಏನಪ್ಪಾ ಅಂತಂದ್ರೆ ಈ ವಾಷಿಂಗ್ ಮಿಷಿನ್ ಇರಬಹುದು, ಎಲೆಕ್ಟ್ರಾನಿಕ್ ಸಾಧನಗಳೇನಿದೆ, ಸಲಕರಣೆಗಳೇನಿದೆ, ಎಲ್ಲದರ ಮೇಲೆ ಖರ್ಚು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಖರ್ಚಿನ ಜೊತೆ ಏನಪ್ಪಾ ಅಂತಂದ್ರೆ ಅವರ ಲಾಂಗ್ ಟರ್ಮ್ ಪ್ಲಾನ್ಸ್ ಏನಿದೆ ಅದಕ್ಕೆ ಅನುಕೂಲವಾಗುವಂತಹ ಹೂಡಿಕೆಗಳನ್ನ ಅಥವಾ ಫಿನಾನ್ಷಿಯಲ್ ಪ್ಲಾನ್ ನ ಅವರು ಖಂಡಿತವಾಗ್ಲೂ ಮಾಡ್ತಾ ಹೋಗ್ಬೇಕಾಗುತ್ತೆ. ಈ ರೀತಿ ಮಾಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಅವರು ಒಂದು FD ನಲ್ಲಿ ಮಾಡ್ತಾ ಹೋಗ್ಬೋದು, ಶೇರ್ಸ್, ಮ್ಯೂಚುವಲ್ ಫಂಡ್ಸ್ ಮಾಡ್ಬೋದು, ಇನ್ನು ಚಿಟ್ ಫಂಡ್ಸ್ ಅಲ್ಲಿ ಕೂಡ ಮಾಡ್ಬೋದು. ಯಾಕೆಂತಂದ್ರೆ ಅದು ಆ ರೀತಿ ಚಿಟ್ ಫಂಡ್ಸ್ ಮಾಡಬೇಕಾದ್ರೆ ರಿಜಿಸ್ಟರ್ಡ್ ಚಿಟ್ ಫಂಡ್ಸ್ ಅಲ್ಲಿ ಮಾಡ್ತಾ ಹೋಗ್ಬೇಕು. ಮತ್ತು ರಿಯಲ್ ಎಸ್ಟೇಟ್ ಅಲ್ಲಿ ಯಾಕೆಂತಂದ್ರೆ ಅವರು ನಮಗೊಂದು 5 ವರ್ಷ ಆದ್ಮೇಲೆ ನನಗೇನಾದ್ರೂ ಒಂದು ನಿರ್ದಿಷ್ಟ ಮೊತ್ತ ಬೇಕು ಅಂತಂದಾಗ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಅವರು ಹೂಡಿಕೆಗಳನ್ನ ಮಾಡಿ ಆ ಕುಟುಂಬಕ್ಕೆ ಏನು ಅಗತ್ಯ ಇದೆ ಅದಕ್ಕೆ ತಕ್ಕಂತೆ ಫೈನಾನ್ಷಿಯಲ್ ಪ್ಲಾನ್ಸ್ ನ ಮಾಡಬೇಕು.